ಒಂದು ವಿಷಯ ಆರ್ಯ, ಹೇಳಿ ಡ್ಯಾಡ್. ಈ ಆಸ್ತಿನೆಲ್ಲ ಆರ್ತಿಯವ್ರ ಹೆಸರಿಗೆ ಬರೆಯೋಣ ಅಂತಿದ್ದೀನಿ. ನನ್ನ ಹೆಂಡತಿಯಾಗಿ ನನ್ನ ಮಗುವಿನ ತಾಯಿಯಾಗಿ ಇದ್ದವ್ರಿಗೆ ಇದನ್ನು ಕೊಡೋದು ನನ್ನ ಬಾಧ್ಯತೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಅವಶ್ಯಕತೆಯೂ ಅವರಿಗಿದೆ. ಇದಕ್ಕೆ ನಿಂದೇನಾದರೂ ಅಬ್ಜೆಕ್ಷನ್ ಇದೆಯಾ? ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ. ಹಾಗಲ್ಲ ಆರ್ಯ, ನನ್ನ ಆಸ್ತಿನಲ್ಲಿ ನಿಜವಾದ ಹಕ್ಕಿರೋದು ನಿನಗೆ ಮತ್ತೆ ಸಾಕ್ಷಿಗೆ. ಸಾಕ್ಷಿ ಇಲ್ಲ, ಇನ್ನು ಉಳಿದಿರೋನು ನೀನು. ಆಮೇಲೆ ಅಪ್ಪ ನನಗೇನು ಕೊಟ್ಟಿಲ್ಲ ಅಂತ ಹೇಳ್ಬಾರ್ದಲ್ವಾ? ನಾನು ನನ್ನ ತೋಟದ ಮನೆಗೆ ಹೊರಟೋಗ್ತೀನಿ. ಅಮ್ಮ ನನ್ನ ಜೊತೆ ಬರ್ತಾಳೆ ಅನ್ನೋ ನಂಬಿಕೆ. ಬರಲಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ. ನನಗೆ ಈ ಬಿಸ್ನೆಸ್ಸು ಆಸ್ತಿ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಎಲ್ಲ ವಿಲೇವಾರಿ ಮಾಡಿ ಹೊರಡ್ತಿದ್ದೀನಿ. ನಿನಗೇನಾದರೂ ಬೇಕಾದರೆ ಸಂಕೋಚ ಪಟ್ಕೊಳ್ದೆ ಕೇಳು. ನನಗೆ ವಿದ್ಯೆ ಕೊಟ್ಟಿದ್ದೀರಾ, ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದೀರಾ. ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತು ಸಂಪಾದಿಸೋ ವ್ಯಕ್ತಿತ್ವ ರೂಪಿಸಿದ್ದೀರಾ. ಇದಕ್ಕಿಂತ ಏನು ಕೇಳಲಿ ಡ್ಯಾಡ್? ಎಲ್ರನ್ನೂ ಬಿಟ್ಟು ತೋಟದ ಮನೆಗೆ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡಿ. ನನ್ನ ಡಿಪಾರ್ಟ್ಮೆಂಟಿಂದ ಒಂದು ಕ್ವಾರ್ಟರ್ ಸಿಗುತ್ತೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ಬಿಡೋಣ. ಈ ಮನೇಲಿ ಸಿಗದಿರೋ ನೆಮ್ಮದಿ ಶಾಂತಿ ಅಲ್ಲಿ ಸಿಗುತ್ತೆ. ಅದರ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ನನಗೆ ಆಸ್ತಿ ಬೇಡ ಡ್ಯಾಡ್, ನೀವು ಬೇಕು. ನಿರೋಷ, ನೀನು ಮಾಡ್ತಿರೋ ಕೆಲಸಕ್ಕೆ ತುಂಬ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ನೀನು ಬಂದಿದ್ದನ್ನೆಲ್ಲ ಎದುರಿಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ಪ್ಲೀಸ್ ನಿರೋಷ, ಅತ್ತೆ ಮಾವನ ದೂರ ಮಾಡೋ ಪ್ರಯತ್ನ ಮಾಡಬೇಡ ಕಣೆ. ದೊಡ್ಡ ತಪ್ಪು ಮಾಡ್ತಿದ್ದೆ ನೀನು. ನಿನ್ನ ದೃಷ್ಟಿಲಿ ತಪ್ಪಿರ್ಬೋದು, ಆದರೆ ನನ್ನ ದೃಷ್ಟಿಲಿ ಎಲ್ಲ ಕರೆಕ್ಟಾಗೇ ಇದೆ. ಪ್ಲೀಸ್ ಅಮ್ಮ, ಪ್ಲೀಸ್ ನಿರೋಷ, ಕೈ ಮುಗಿದು ಕೇಳ್ಕೊತೀನಿ. ನಿನ್ನ ಅಣ್ಣನ ಕೇಳ್ಕೊತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ಯಾವ ಸೀಮೆ ಅಣ್ಣನೋ ನೀನು? ಗೊತ್ತರೋ ನಿಂಗೆ ಅಣ್ಣ ತಂಗಿ ಸಂಬಂಧ? ನನ್ನ ತಂಗಿನ ನನಗೆ ಇಷ್ಟ ಇಲ್ಲದೆ ಕರ್ಕೊಂಡೋಗಿ ಮದುವೆ ಅದಲ್ಲ. ಗೊತ್ತಿರಲ್ವಾ ಅಣ್ಣ ತಂಗಿ ಸಂಬಂಧ ಏನು ಅಂತ? ಅದು ಬೇರೆ ಇದು ಬೇರೆ ಕಣೋ. ಇಲ್ಲಿ ದೊಡ್ಡ ಅನಾಹುತ ಆಗ್ತಿದೆ. ಯಾರು ಅರ್ಥ ಮಾಡ್ಕೋತಿಲ್ಲ ನನ್ನ. ನೋಡು, ಅತ್ತೆ ಮಾವ ಇಬ್ರು ದೂರ ಆಗಬಾರ್ದು. ದೇ ಆರ್ ಮೇಡ್ ಫಾರ್ ಈಚ್ ಅದರ್. ನನ್ನ ತಾಯಿಗೆ ಯಾವ್ದು ಬೆಸ್ಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ತಂಗಿ ಅತ್ತೆ ಡ್ರಾಮನೆಲ್ಲ ಬಿಟ್ಟು ಹೊಡ್ತಾ ಇರೋ. ನಿರೋಷ ಪ್ಲೀಸ್ ಅಮ್ಮ, ನೀನಾದರೂ ಆದಿಗೆ ಹೇಳು. ಅವನಿಗೆ ಇದನ್ನೆಲ್ಲ ತಾಳ್ಮೆಯಿಂದ ಕೇಳೋ ವಿವೇಚನೆ ಇಲ್ಲ. ನಿನ್ನ ತಂಗಿ ಅನ್ನೋದಕ್ಕೋಸ್ಕರನಾದರೂ ಅತ್ತೆ ಮಾವ ಒಂದಾಗುವ ಹಾಗೆ ಮಾಡಮ್ಮ. ಪ್ಲೀಸ್ ನಿರೋಷ, ಪ್ಲೀಸ್ ಕಣೆ. ನೀನು ಯಾವಾಗ ರಂಜಿತ್ತು ಚಕ್ರಿ ಅಂತ ಡಬಲ್ ಗೇಮ್ ಮಾಡ್ದೋ ಅಪ್ಪತ್ತೆ ನಿನ್ನ ಗೌರವನ ಕಳ್ಕೊಂಡೆ. ನಿರೋಷ ನಿನ್ನ ಅಣ್ಣನಾಗಿ ಖಂಡಿತವಾಗ್ಲೂ ನೋಡಲ್ಲ. ಅವಳಿಗೆ ನೀನು ಏನೂ ಅಲ್ಲ. ನಿರೋಷ ಪ್ಲೀಸ್ ಕಣೆ. ಆದಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ನನಗೆ ಅಣ್ಣನೂ ಅಲ್ಲ, ನಾನು ನಿನಗೆ ತಂಗಿನೂ ಅಲ್ಲ. ಆ ಸಂಬಂಧ ಯಾವತ್ತೋ ಮುಗಿದೋಯ್ತು. ನೆಮ್ಮದಿಯಾಗಿರೋ ನಮ್ಮ ಮಧ್ಯೆ ಬಂದು ಪದೇ ಪದೇ ಅಶಾಂತಿ ತುಂಬಬೇಡ. ಮತ್ತೆ ನಿನ್ನ ಮುಖ ನೋಡೋಕ್ಕೆ ನನಗಾಗಲಿ ಆದಿಗಾಗಲಿ ಇಷ್ಟ ಇಲ್ಲ.